ಸೊ ಇವತ್ತು ವ್ಯಾಕ್ಸಿಂಗ್ ಕ್ಲಾಸ್. ಸೊ ನಿಮಗೆ ಫಸ್ಟ್ ಟೈಮ್ ವ್ಯಾಕ್ಸ್ ಮಾಡ್ತಾ ಇರೋದ್ರಿಂದ ನಾನು ನಾರ್ಮಲ್ ವ್ಯಾಕ್ಸ ಫಸ್ಟ್ ಹೇಳ್ಕೊಡ್ತೀನಿ. ಸೊ ಒಂದೊಂದೇ ನಾನು ಇವತ್ತೇ ನಿಮಗೆ ಎಲ್ಲನೂ ಇಂಟ್ರಡ್ಯೂಸ್ ಮಾಡಿಸಲ್ಲ. ಸೊ ಫಸ್ಟ್ ಇವತ್ತು ನಾನು ವ್ಯಾಕ್ಸ್ ಬಗ್ಗೆ ಹೇಳ್ಕೊಡ್ತೀನಿ, ಆಯಿತಾ. ಸೊ ಇವಾಗ ನನಗೆ ಒಂದು ವ್ಯಾಕ್ಸಿಂಗ್ ಹೀಟರ್ ಬೇಕು, ವ್ಯಾಕ್ಸಿಂಗ್ ಹೀಟರು, ಮತ್ತು ಒಂದು ನೈಫಲ್ಲಿ ಬಂದು ನಾನು ಸ್ಟೀಲ್ದು ಒಂದು ನೈಫ್ ತೊಗೊಂಡಿದ್ದೀನಿ, ಮತ್ತು ವುಡನ್ ನೈಫ್ ಒಂದು ತೊಗೊಂಡಿದ್ದೀನಿ. ಸೊ ಇವಾಗ ಎರಡರಲ್ಲೂ ಮಾಡ್ಬೋದು. ಸೊ ಅದರಲ್ಲಿ ಏನು ಬೆನಿಫಿಟ್, ಇದರಲ್ಲಿ ಬೆನಿಫಿಟ್ಟು ನಿಮಗೆ ಮಾಡಿದ್ರೆ ಹೇಗೆ ಅಂತ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಮತ್ತು ಒಂದು ಬೌಲಲ್ಲಿ ವಾಟರ್ ತೊಗೊಂಡಿದ್ದೀನಿ, ಮತ್ತು ವ್ಯಾಕ್ಸ್ ಪೌಡರ್ ಬೇಕಾಗುತ್ತೆ, ಮತ್ತು ವ್ಯಾಕ್ಸ್ ಸ್ಟ್ರಿಪ್ಸ್ ಬೇಕಾಗುತ್ತೆ, ಮತ್ತು ಒಂದು ಲೋಷನ್ನು, ಅದಾದಮೇಲೆ ಡೆಟಾಯಿಲ್. ಓಕೆ, ಸೊ ಇದಿಷ್ಟು ಬೇಕಾಗುತ್ತೆ. ಸೊ ನಾನು ಇವಾಗ ಲೆಗ್ ವ್ಯಾಕ್ಸ್ ಸ್ಟಾರ್ಟಿಂಗ್ ನೀವು ಮಾಡುವಾಗ ಹ್ಯಾಂಡ್ ವ್ಯಾಕ್ಸ್ ಕೊಟ್ಟರೆ ನಿಮಗೆ ಹಿಡ್ಕೊಳ್ಳೋಕ್ಕೆ ಅದೆಲ್ಲ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ಫಸ್ಟ್ ನಿಮಗೆ ಲೆಗ್ ವ್ಯಾಕ್ಸ್ನ ಮಾಡೋದನ್ನು ಹೇಳ್ಕೊಡ್ತೀನಿ. ಲೆಗ್ ವ್ಯಾಕ್ಸ್ ಮಾಡಿ ಆದಮೇಲೆ ನಿಮಗೆ ಹ್ಯಾಂಡ್ಸ್ ಕೊಡ್ತೀನಿ. ಸೊ ಸ್ವಲ್ಪ ನಿಮಗೆ ಹ್ಯಾಂಡ್ಲಿಂಗ್ ಮಾಡೋಕ್ಕೆ ಬರಬೇಕು, ಯಾಕಂದರೆ ಇದು ಹನಿ ವ್ಯಾಕ್ಸ್ ಆಗಿರೋದ್ರೆ ತುಂಬ ಬಿಸಿ ಜಾಸ್ತಿ ಇರುತ್ತೆ, ಆಯಿತಾ. ಸೊ ಮೇನ್ ಬಂದು ಹೇರ್ನ ರಿಮೂವ್ ಮಾಡುತ್ತೆ, ಇನ್ನೊಂದು ಬಂದು ಟ್ಯಾನ್ನ ಕೂಡ ರಿಮೂವ್ ಆಗುತ್ತೆ. ಅದು ಡಿಫ್ರೆಂಟ್ ವ್ಯಾಕ್ಸ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಫಸ್ಟಿಗೆ ನಾನು ಹನಿ ವ್ಯಾಕ್ಸಲ್ಲಿ ಹೇಳ್ಕೊಡ್ತಾ ಇರೋದ್ರಿಂದ ನಿಮಗೆ ಹೆಂಗಾಗುತ್ತೆ ಅಂದರೆ ತುಂಬ 100% ವ್ಯಾಕ್ಸ್ ಟ್ಯಾನ್ ಎಲ್ಲ ರಿಮೂವ್ ಆಗಲ್ಲ, ಲೈಟಾಗಿ ಟ್ಯಾನ್ ರಿಮೂವ್ ಆಗುತ್ತೆ ಮತ್ತು ಹೇರ್ ರಿಮೂವ್ ಆಗುತ್ತೆ, ಆಯಿತಾ. ವ್ಯಾಕ್ಸ್ನ ಯಾವಾಗಲೂ ಈ ರೀತಿ ಬಿಸಿಯಾಗಿ ಇಟ್ಕೊಬೇಕು. ಈ ವ್ಯಾಕ್ಸ್ ಸ್ವಲ್ಪ ಬಿಸಿ ಇರುತ್ತೆ. ಸೊ ನೀವೇನಾದರೂ ಇವತ್ತು ಬಿಟ್ಟು ಮತ್ತೆ ನಾಳೆ ಮಾಡಲ್ಲ, ನಾಳಿದ್ದು ಯೂಸ್ ಮಾಡ್ತೀನಿ ಅಂದರೆ ಕಂಪಲ್ಸರಿ ಇದನ್ನು ನೀಟಾಗಿ ಕ್ಲೋಸ್ ಮಾಡಿ, ಮತ್ತು ಇದನ್ನು ಯಾವುದೇ ರೀತಿ ಗಾಳಿ ಹೋಗಬಾರ್ದು. ಮತ್ತು ನಾಳೆ ನೀವು ಯೂಸ್ ಮಾಡಲ್ಲ ಅಂದರೆ ನಾಳೆ ಇದನ್ನು ಮತ್ತೆ ಬಿಸಿ ಮಾಡಿ. ಏನಾದರೂ ಕ್ಲೈಂಟ್ ಬಾಡಿ ಲೋಷನ್ ಏನಾದರೂ ಹಚ್ಕೊಂಡು ಬಂದಿದ್ರೆ ನಿಮಗೆ ಈ ನಾರ್ಮಲ್ ಬೇಸಿಕ್ ವ್ಯಾಕ್ಸ್ ಇರುತ್ತಲ್ಲ, ಈ ಬೇಸಿಕ್ ವ್ಯಾಕ್ಸಲ್ಲಿ ನಿಮಗೆ ಮಾಡೋಕ್ಕೆ ಬರಲ್ಲ. ಏಕೆ ಅಂದರೆ ಹೇರ್ ಬರೋದೇ ಇಲ್ಲ, ಅರ್ಧಕ್ಕೆ ಕಟ್ಟಾಗ್ತಾ ಇರುತ್ತೆ, ಅಲ್ಲಲ್ಲೇ ಸ್ಟಿಕ್ಕಿ ಆಗ್ತಿರುತ್ತೆ. ಇಲ್ಲಿ ತೋರಿಸಿ, ಇವಾಗ ನಿಮ್ಗೆ ಎಷ್ಟಿದೆ ಹೇರ್ ನೋಡೋಣ. ಓಕೆ, ಹೇರ್ ನಿಮಗೆ ಚೆನ್ನಾಗಿದೆ, ಮಾಡ್ಬೋದು. ಸೊ ನೀವೇನಾದರೂ ಲೋಷನ್ ಏನಾದರೂ ಹಾಕ್ಬಿಟ್ಟಿದ್ರೆ ಬಾಡಿ ಲೋಷನ್ನು, ಹೇರ್ ಬರೋದೇ ಇಲ್ಲ, ಅರ್ಧಕ್ಕೆ ಕಟ್ಟಾಗುತ್ತೆ ಅಥವಾ ಅಲ್ಲೇ ಸ್ಟಿಕ್ ಆಗಿಬಿಡುತ್ತೆ. ನಿಮಗದು ಗೊತ್ತಾಗಲ್ಲ ಯಾಕೆ ಅಂತ ಹೇಳಿ. ಹಾಗಾಗಿ ಆ ಥರ ಏನಾದರೂ ಕ್ಲೈಂಟ್ ಆ ಥರ ಬಾಡಿ ಲೋಷನ್ ಗೊತ್ತಿಲ್ದಿರ ಇವಾಗ ಮಾಡಿಸ್ಕೊಳ್ಳೋರಿಗೆಲ್ಲ ಐಡಿಯಾ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಅವರು ಹಾಕ್ಕೊಂಡೇ ಇಲ್ಲ, ಹಾಗೆ ಬರ್ತಾರೆ. ಸೊ ಇವಾಗ ಏನಂತಂದರೆ ಏನಾದರೂ ಸಪೋಸ್ ಆ ಥರ ಇತ್ತು ಅಂತಂದರೆ, ಹೆಂಗೋ ಇಲ್ಲಿ ವಾಟರ್ ಇಟ್ಕೊಂಡಿರ್ತೀವಲ್ಲ, ಅದಕ್ಕೊಂದೇ ಡ್ರಾಪ್ ಡೆಟಾಯಿಲ್ನ ಹಾಕಿ ಕ್ಲೀನ್ ಮಾಡಿ ಆಮೇಲೆ ಡ್ರೈ ಮಾಡಿ ಯೂಸ್ ಮಾಡಬೇಕು. ಸೊ ಇವಾಗ ತೋರಿಸ್ತೀನಿ ಹೇಗೆ ಯೂಸ್ ಮಾಡೋದಂತ, ಓಕೆನಾ. ಸೊ ನೋಡೋಣ, ಇದು ವ್ಯಾಕ್ಸ್ ಹೀಟ್ ಆಗಿದೆ, ತುಂಬ ಬಿಸಿ ಇರುತ್ತೆ. ನೀವು ಸ್ಟಾರ್ಟಿಂಗ್ ನೈಫ್ ಯೂಸ್ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಇದು ನೈಫ್ನ ಇದ್ರ ಮೇಲೆ ಇಡಬಾರ್ದು, ಆಯಿತಾ. ಇಟ್ಟರೆ ಏನಾಗುತ್ತೆ, ಇದ್ರ ಬಿಸಿ ಈ ಸೈಡ್ಸ್ ಎಲ್ಲ ಬಿಸಿ ಇರುತ್ತೆ. ಸೊ ಈ ನೈಫ್ ಏನಾಗುತ್ತೆ, ಬಿಸಿ ಆಗಿಬಿಡುತ್ತೆ. ಆಗ ನೀವು ಅದನ್ನೇ ಎತ್ಕೊಂಡು ಏನು ಮಾಡ್ತೀರಾ, ಡೈರೆಕ್ಟ್ ಇಟ್ಬಿಡ್ತೀರಾ ಹೀಗೆ. ಅವಾಗ ಏನಾಗುತ್ತೆ, ಇದು ಆಲ್ರೆಡಿ ಬಿಸಿ ಟಚ್ ಆಗಿರುತ್ತೆ. ಅವಾಗ ಏನಾಗುತ್ತೆ, ತುಂಬ ಸೆನ್ಸಿಟಿವ್ ಇದ್ರೆ ಸ್ಕಿನ್ ಪೀಲ್ ಆಗಿಬಿಡುತ್ತೆ. ಪೀಲ್ ಆಗೋದಂದರೆ ಬರೇ ಥರ ಬಂದ್ಬಿಡುತ್ತೆ, ಆಯಿತಾ. ಅದಕ್ಕೋಸ್ಕರ ಸೊ ಇದು ಹೆಂಗಿರುತ್ತೆ ಅಂದರೆ, ಇದರಲ್ಲಿ ನಿಮಗೆ ಯೂಸ್ಫುಲ್ಲು ಅಂದರೆ ಹಾಕ್ಬೋದು. ಇದು ಅಷ್ಟು ಬಿಸಿ ಸಾಕಾಗಲ್ಲ. ಇದು ಆ್ಯಕ್ಚುಲಿ ನಾವು ಯೂಸ್ ಆ್ಯಂಡ್ ಥ್ರೋ ಯೂಸ್ ಮಾಡ್ತೀವಿ.